ನ್ಯೂಸ್ ಟಾಪ್ 25ಗೆ ಸ್ವಾಗತ. ಈ ಕ್ಷಣದ 25 ಸುದ್ದಿಗಳನ್ನು ನೋಡೋಣ ಬನ್ನಿ. ಇಡಿ ಅಧಿಕಾರಿಗಳು ವಾಲ್ಮೀಕಿ ನಿಗಮದ ಕಚೇರಿಯಲ್ಲಿ 2 ಲಾಕರ್ ಓಪನ್ ಮಾಡೋ ಸಾಧ್ಯತೆ ಇದೆ. ಪದ್ಮನಾಭ್ ಹಾಗೂ ಪರಶುರಾಮರ ಲಾಕರ್ ಪರಿಶೀಲನೆ ನಡೆಸಲಾಗ್ತಾ ಇದೆ. ಎಸ್ಐಟಿ ತನಿಖೆ ಸಂದರ್ಭದಲ್ಲಿ 2 ಲಾಕರ್ ಸೀಸ್ ಮಾಡಲಾಗಿತ್ತು. ಇಂದು ಲಾಕರ್ ಓಪನ್ ಮಾಡಿ ಕಡತಗಳ ಪರಿಶೀಲನೆ ಮಾಡೋದಕ್ಕೆ ಸಿದ್ಧತೆ ನಡೆಸಲಾಗ್ತಾ ಇದೆ. ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ ಕೇಸ್ನಲ್ಲಿ ನಾಗೇಂದ್ರಗೆ ಸಂಕಷ್ಟ ಎದುರಾಗಿದೆ. ಇಡಿ ವಿಚಾರಣೆಗೆ ಗೈರಾದ ಮಾಜಿ ಸಚಿವ ನಾಗೇಂದ್ರ ಆಪ್ತರಿಗೆ ಸಂಕಷ್ಟ ಎದುರಾಗಿದೆ. 4 ನಾಗೇಂದ್ರ ಆಪ್ತರಿಗೆ ಇಡಿ ನೋಟಿಸ್ ಕೊಟ್ಟಿದೆ. ಆಪ್ತ ವಿಜಯ್ ಕುಮಾರ್ ಸೇರಿ 4 ನೋಟಿಸ್ ನೀಡಲಾಗಿದ್ದು ಬೆಂಗಳೂರಿನ ಕಚೇರಿಗೆ ಬರುವಂತೆ ಸೂಚನೆ ಕೊಡಲಾಗಿದೆ. ಶಾಸಕ ಬಸವನಗೌಡ ದದ್ದಲ್ ಯಲಹಂಕದಲ್ಲಿ ವಿಲ್ಲಾದಲ್ಲಿ ಇಡಿ ಶೋಧ ನಡೆಸಿದೆ. ದಾಳಿ ವೇಳೆ ದದ್ದಲ್ ಹಾಗೂ ಪತ್ನಿ ಮನೆಯಲ್ಲಿದ್ದ ಎಲ್ಲ ಸಂಬಂಧಿಕರ ಫೋನ್ ಸೀಸ್ ಮಾಡಲಾಗಿದೆ. ಇಬ್ಬರನ್ನ ಪ್ರತ್ಯೇಕವಾಗಿ ವಿಚಾರಣೆ ಮಾಡಿ ದಾಖಲೆಗಳ ಬಗ್ಗೆ ಇಡಿ ಅಧಿಕಾರಿಗಳು ಪ್ರಶ್ನೆ ಕೇಳಿದರು. ವ್ಯವಸಾಯದಿಂದ ಬಂದ ಹಣದಲ್ಲಿ 2020ರಲ್ಲಿ 90 ಲಕ್ಷ ನೀಡಿ ವಿಲ್ಲಾ ಖರೀದಿಸಿರುವುದಾಗಿ ಶಾಸಕ ಇಡಿಗೆ ಮಾಹಿತಿ ಕೇಳಿದ್ದಾರೆ. ಇಡಿ ಅಧಿಕಾರಿಗಳು ಬಸವನಗೌಡ ದದ್ದಲ್ ನಿವಾಸದಲ್ಲಿ ಹಲವು ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ಪ್ರಮುಖ ದಾಖಲೆಗಳ ಆಧಾರದಲ್ಲಿ ದದ್ದಲ್ ಅಳಿಯ ಚನ್ನಬಸವ ವಿಚಾರಣೆ ನಡೆಸಲಾಗಿದೆ. ಹೇಳಿಕೆ ಹಾಗೂ ದಾಖಲೆಗಳ ನಡುವೆ ಸಾಮ್ಯತೆ ಕಂಡು ಬಾರದೇ ಇದ್ದಕ್ಕೆ ಪರಿಶೀಲನೆ ಮುಂದುವರೆದಿದೆ. ರಾಜ್ಯಾದ್ಯಂತ ಬೆಳ್ಳಂಬೆಳಗ್ಗೆ ಅಧಿಕಾರಿಗಳು ಲೋಕಾಯುಕ್ತರು ಶಾಕ್ ಕೊಟ್ಟಿದ್ದಾರೆ. 56 ಕಡೆ ಅಧಿಕಾರಿಗಳ ಮನೆ ಮೇಲೆ ರೇಡ್ ನಡೆಸಿದ್ದಾರೆ. ಸರ್ಕಾರಿ ಅಧಿಕಾರಿಗಳ ಮನೆಯಲ್ಲಿ ದಾಖಲೆ ಪರಿಶೀಲನೆ ನಡೆಸಲಾಗಿದೆ. ನಿಗದಿತ ಆದಾಯಕ್ಕೂ ಮೀರಿ ಅಧಿಕ ಆಸ್ತಿ ಗಳಿಕೆ ಮಾಡಿರುವಂಥ ಆರೋಪದ ಹಿನ್ನೆಲೆಯಲ್ಲಿ ದಾಳಿ ನಡೀತಾ ಇದೆ. ದಾವಣಗೆರೆ ಜಿಲ್ಲೆಯಲ್ಲಿ 6 ಕಡೆ ಲೋಕಾಯುಕ್ತ ದಾಳಿ ನಡೆದಿದೆ. ಕೆಪಿಟಿಸಿಎಲ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಡಿಎಚ್ ಉಮೇಶ್ ನಿವಾಸದ ಮೇಲೆ ದಾಳಿ ವೇಳೆ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಉಮೇಶ್ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಬಳಿ ಅಪಾರ ಪ್ರಮಾಣದ ಜಮೀನು ಹೊಂದಿರೋದು ಬಯಲಾಗ್ತಾ ಇದೆ. ಉಮೇಶ್ಗೆ ಸೇರಿದ 8 ಕಡೆ ಲೋಕಾಯುಕ್ತ ಅಧಿಕಾರಿಗಳು ತಲಾಶ್ ನಡೆಸ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯ 3 ಕಡೆ ಲೋಕಾಯುಕ್ತರು ದಾಳಿ ಮಾಡಿದ್ದಾರೆ. ನಿವೃತ್ತ ಡಬಲಿ ಶಿವರಾಜ್ ಮತ್ತು ಸಂಬಂಧಿಕರ ಮನೆಗಳಲ್ಲಿ ತಲಾಶ್ ನಡೆಸ್ತಾ ಇದ್ದಾರೆ. ಮೈಸೂರಿನಲ್ಲಿರುವಂಥ ಶಿವರಾಜ್ ಮನೆ ಹಾಗೂ ಅಳಿಯನ ಮನೆ ಮೇಲೆ ಕೂಡ ರೇಡ್ ನಡೀತಾ ಇದೆ. ಹಾಸನದಲ್ಲೂ ಲೋಕಾಯುಕ್ತ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದಾರೆ. ಗ್ರೇಡ್ 1 ಕಾರ್ಯದರ್ಶಿ NM ಜಗದೀಶ್ಗೆ ಸೇರಿದಂಥ ಮನೆಗಳಲ್ಲಿ ಈಗ ತಲಾಶ್ ನಡೆಸಲಾಗ್ತಾ ಇದೆ. ಹಾಸನದ ಮನೆ, ಬೆಂಗಳೂರಿನ ಮನೆಗಳಲ್ಲಿ ದಾಖಲೆ ಪರಿಶೀಲನೆ ಮಾಡಲಾಗ್ತಾ ಇದೆ. ನಿವೃತ್ತ ಇಂಜಿನಿಯರ್ M ರವೀಂದ್ರಗೆ ಸೇರಿದ ಮನೆ ಫಾರ್ಮ್ ಹೌಸ್ ಮೇಲೆ ಲೋಕಾಯುಕ್ತರು ದಾಳಿ ಮಾಡಿದ್ದಾರೆ. ಚಿತ್ರದುರ್ಗದ ಹಿರಿಯೂರು ತಾಲೂಕಿನ ಸುಗೂರು ಫಾರ್ಮ್ ಹೌಸ್ನಲ್ಲಿ ಶೋಧ ನಡೆಯಲಾಗ್ತಾ ಇದೆ. ಇನ್ಫ್ಯಾಕ್ಟ್ ಐಮಂಗಲ ಬಳಿ ಬಾಟಲಿ ಫ್ಯಾಕ್ಟರಿ ಮೇಲೂ ಕೂಡ ಈಗ ದಾಳಿ ಮಾಡಲಾಗಿದ್ದು ಅಲ್ಲೂ ಕೂಡ ಪರಿಶೀಲನೆ ನಡೀತಾ ಇದೆ. ನೀರಾವರಿ ಇಲಾಖೆ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಕೆ ಮಹೇಶ್ ಲೋಕ ಸಂಕಷ್ಟ ಎದುರಾಗಿದೆ. ಮೈಸೂರಿನ JC ನಗರದ ನಿವಾಸದ ಮೇಲೆ ದಾಳಿ ಮಾಡಿಸಲಾಗಿದ್ದು ಈಗಾಗಲೇ ಪರಿಶೀಲನೆ ನಡೆಸಲಾಗ್ತಾ ಇದೆ. ಮೈಸೂರಿನ ಗೋಕುಲಂ ಕಚೇರಿಯಲ್ಲೂ ಕೂಡ ದಾಖಲೆಗಳ ಪರಿಶೀಲನೆ ಮಾಡಲಾಗ್ತಾ ಇದೆ. ಕೊಪ್ಪಳ ಜಿಲ್ಲೆಯ ಶೇಖರಗೌಡ ನಿವಾಸಗಳ ಮೇಲೂ ಕೂಡ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿದ್ದಾರೆ. ಬೆಳಗಾವಿಯ ನಿರ್ಮಿತಿ ಕೇಂದ್ರದ ಯೋಜನಾಧಿಕಾರಿ ಶೇಖರಗೌಡಗೆ ಲೋಕಾಯುಕ್ತ ಶಾಕ್ ನೀಡಿದೆ. ಧಾರವಾಡ, ಗದಗ, ಕೊಪ್ಪಳದಲ್ಲಿ ಈಗಾಗಲೇ ತಲಾಶ್ ನಡೆಸಲಾಗ್ತಾ ಇದೆ. ಧಾರವಾಡದ KCD ರಸ್ತೆಯ ಸಪ್ತಾಪುರ, ರಾಧಾಕೃಷ್ಣ ನಗರದ PGಯಲ್ಲಿ ಶೋಧ ಕಾರ್ಯ ಮುಂದುವರಿತಾ ಇದೆ. ಬೆಳಗಾವಿಯಲ್ಲೂ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಪಂಚಾಯತ್ ರಾಜ್ ಇಲಾಖೆಯ ಎಡಬಲಿ ಮಹದೇವ್ ಬನ್ನೂರ್ ಮನೆ ಮೇಲೂ ಕೂಡ ಲೋಕಾಯುಕ್ತ DYSP ಭರತ್ ರೆಡ್ಡಿ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ಎಳ್ಳೂರು ಗ್ರಾಮದಲ್ಲಿರುವಂತಹ ಮಹದೇವ್ ಬನ್ನೂರ್ ನಿವಾಸದಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರಿದೆ. BBMP ಕಂದಾಯ ಅಧಿಕಾರಿ ಬಸವರಾಜ್ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ. ಮಾಗಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಟ್ಟು 9 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಶೋಧ ಕಾರ್ಯಾಚರಣೆ ಮುಂದುವರಿಸಿದ್ದಾರೆ. ಬೆಂಗಳೂರಿನಲ್ಲಿ 5 ಕಡೆ, ಕಲಬುರಗಿಯಲ್ಲಿ 4 ಕಡೆ ಲೋಕಾಯುಕ್ತ ರೇಡ್ ಮಾಡಿ ದಾಖಲೆ ವಶಕ್ಕೆ ಪಡೆಯಲಾಗಿದೆ. ಬಸವರಾಜ್ ಕೋಟಿ ಕುಬೇರ ಅನ್ನೋದು ಈಗ ಬಯಲಾಗ್ತಾ ಇದೆ. ತುಮಕೂರಿನ 2 ಕಡೆಗಳಲ್ಲಿ ಲೋಕಾಯುಕ್ತ ದಾಳಿ ಮುಂದುವರೆದಿದೆ. ರಾಮನಗರ ಜಿಲ್ಲೆ ಹಾರೋಹಳ್ಳಿಯ ತಹಶೀಲ್ದಾರ್ ವಿಜಯಣ್ಣಗೆ ಸೇರಿದ ಮನೆ, ಕ್ಯಾತ್ಸಂದ್ರ ಬಳಿಯಲ್ಲಿನ ಮಂಚಕಲ್ ಕುಪ್ಪೆ ಬಳಿ ಇರುವಂಥ ಮನೆ ಮೇಲೆ ದಾಳಿ ನಡೆಸಿ ಶೋಧ ನಡೆಸಲಾಗಿದೆ. 2 ಕಾರ್ನಲ್ಲಿ ಬಂದಿರುವಂಥ ಲೋಕಾಯುಕ್ತ ಅಧಿಕಾರಿಗಳು ಬೇಟೆ ಮುಂದುವರಿಸಿದ್ದಾರೆ. ರಾಹುಲ್ ಗಾಂಧಿ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಕೊಟ್ಟ ಭರತ್ ಶೆಟ್ಟಿ ವಿರುದ್ಧ FIR ದಾಖಲಾಗಿದೆ. ಈ ಬೆನ್ನಲ್ಲೇ ಮಂಗಳೂರಿನ ಕಾವೂರು ಠಾಣಾ PI ರಾಘವೇಂದ್ರ ನೋಟಿಸ್ ಕೊಟ್ಟಿದ್ದಾರೆ. 3 ದಿನಗಳ ಒಳಗೆ ತನಿಖಾಧಿಕಾರಿ ಎದುರು ಹಾಜರಾಗುವಂತೆ ಸೂಚನೆ ಕೊಡಲಾಗಿದೆ. ಪಾಲಿಕೆ ಸದಸ್ಯ ಅನಿಲ್ ಕುಮಾರ್ ದೂರು ಆಧರಿಸಿ FIR ದಾಖಲು ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಬೀದಿ ದನಗಳ ಹಾವಳಿ ಹೆಚ್ಚಾಗಿದೆ. 4-5 ಹಸುಗಳು ರಸ್ತೆ ಮೇಲೆ ಓಡಾಡ್ತವೆ. ಬನಶಂಕರಿಯಿಂದ ತಲಗಟ್ಪುರ, ಕನಕಪುರ ಮುಖ್ಯ ರಸ್ತೆಯಲ್ಲಿ ವಾಹನ ಸವಾರರು ಈಗ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಬೀದಿ ದನಗಳು ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಹೀಗಾಗಿ ಬೀದಿ ದನಗಳ ಕಂಟ್ರೋಲ್ಗೆ ಮನವಿ ಮಾಡ್ತಾ ಇದ್ದಾರೆ ಜನರು. ಆದರೂ ಕೂಡ ಪಾಲಿಕೆ ತಲೆ ಕೆಡಿಸ್ಕೊತಾ ಇಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವಂಥ ದರ್ಶನ್ ಪಾಡು ಹೇಳತಿರದಾಗಿದೆ. ಜೈಲಿನಲ್ಲಿ ಸರಿಯಾಗಿ ಊಟ ಸೇರ್ತಾ ಇಲ್ಲ, ನಿದ್ದೆ ಬಾರದ ದರ್ಶನ್ ಈಗ ಕಂಗಾಲಾಗಿದ್ದಾರೆ. ಜೈಲಿನಲ್ಲಿರುವಂಥ ದರ್ಶನನ್ನ 3 ಬಾರಿ ಕುಟುಂಬ ಭೇಟಿ ಮಾಡಿದೆ. ಜೈಲಲ್ಲಿ ತಂದೆಯ ಸ್ಥಿತಿ ಕಂಡು ಪುತ್ರ ಕಣ್ಣೀರು ಹಾಕಿದ್ದಾನೆ. ಮರ್ಡರ್ ಆರೋಪಿ ದರ್ಶನ್ ಜೈಲಿನಲ್ಲಿ ವಿಲ ಅಂತಿದ್ದಾರೆ. ಒಂದು ಕಡೆಗೆ ಜಿಮ್ನಲ್ಲಿ ವರ್ಕೌಟ್ ಇಲ್ಲ, ಜೈಲಿನ ಊಟ
ಸೆಟ್ ಆಗ್ತಾ ಇಲ್ಲ. ನಿನ್ನೆ ಭೇಟಿ ವೇಳೆ ಪತ್ನಿ ವಿಜಯಲಕ್ಷ್ಮಿ ಬಳಿ ದರ್ಶನ್ ಅಳಲು ತೋಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಿಹಾರದಲ್ಲಿ ಸೇತುವೆ ಕುಸಿತದ ಸರಣಿ ಮತ್ತೆ ಮುಂದುವರೆದಿದೆ. ಸಹಸ್ರಾ ಜಿಲ್ಲೆಯ ಮತ್ತೊಂದು ಸೇತುವೆ ಕುಸಿದು ಬಿದ್ದಿದೆ. 3 ವಾರಗಳ ಅವಧಿಯಲ್ಲಿ 13 ಸೇತುವೆಗಳು ಈಗ ನೆಲಸಮ ಆಗಿವೆ. ಸಿವಾನ್, ಸರನ್, ಮಧುಬನಿ, ಅರಾರಿಯಾ, ಪೂರ್ವ ಚಂಪಾರಣ್ ಮತ್ತು ಕಿಶನ್ಗಂಜ್ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಇತ್ತೀಚೆಗೆ ಸೇತುವೆ ಕುಸಿದು ಬಿದ್ದಿತ್ತು. ಬಿಹಾರ ಸರ್ಕಾರದ ಕನಿಷ್ಠ 15 ಇಂಜಿನಿಯರ್ಗಳನ್ನು ಈಗ ಅಮಾನತು ಮಾಡಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕ್ರೀಡಾಪಟುಗಳಿಗೆ ಸ್ಫೂರ್ತಿಯಾಗಿದ್ದಾರೆ. ಬ್ಯಾಡ್ಮಿಂಟನ್ ತಾರೆ ಸೈನಾ ನೆಹ್ವಾಲ್ ಜೊತೆ ಬ್ಯಾಡ್ಮಿಂಟನ್ ಕೋರ್ಟ್ನಲ್ಲಿ ಮುರ್ಮು ಕಾಣಿಸಿಕೊಂಡಿದ್ದಾರೆ. ಸೈನಾ ನೆಹ್ವಾಲ್ ಜೊತೆಗೆ ಬ್ಯಾಡ್ಮಿಂಟನ್ ಆಡಿದ್ದು ಎಲ್ಲರ ಗಮನ ಸೆಳೆದಿದೆ.